ಆಗಿದ್ದು ಎಲೆಕ್ಷನ್ ಆಗ ಮೊದಲು ಇವಾಗ ನಾವು ಇಲ್ಲಿ ನಾಯಕರಾಗಿ ಬಂದು ಕುತ್ಕೊಂತೀವಿ ಅಂದ್ರೆ ಒಂದು ಹೆಮ್ಮೆ ಇದೆ. ಯಾಕೆಂದ್ರೆ ಅವ್ರು ಹಂಗೆ ಕೆಲಸ ಮಾಡಿದ್ದಾರೆ, ನಾವು ಇಲ್ಲಿ ಕುತ್ಕೊಳಕ್ಕೆ ಒಂದು ಧೈರ್ಯ ಇದೆ. ಮೊದಲೇನಂದ್ರೆ ಅವ್ರು ಬಂದಿದ್ದು ಅಭ್ಯರ್ಥಿಯಾಗಿ ಅಷ್ಟೇ ಇಲ್ಲಿ ಅಭ್ಯರ್ಥಿಯಾಗಿ ಬಂದಿದ್ರು, ಅವ್ರ ಕೈಲಾದ ಸಹಾಯ ಜನಕ್ಕೂ ಮಾಡಿದ್ರು. ಅದನ್ನ ಕೇಳ್ಕೊಂಡು ನಾವು ಓಟ್ ಕೇಳಕ್ಕೆ ಹೋಗಿದ್ವಿ. ಇವತ್ತು ನಮ್ಮ ಶಾಸಕರಿದ್ದಾರೆ, ನಮ್ಮ ಸರ್ಕಾರ ಇದೆ. ಮೊದಲು ನಮ್ಮ ಸರ್ಕಾರ ಇರಲಿಲ್ಲ, ಶಾಸಕರಿರಲಿಲ್ಲ. ನಾವು ಅಭ್ಯರ್ಥಿ ಕರ್ಕೊಂಡು ಹೋಗಿದ್ವಿ. ಇವತ್ತು ಶಾಸಕರು ಮತ್ತೆ ಸರ್ಕಾರ ನಾವು ಕರ್ಕೊಂಡೋಗಿ ನಮ್ಮ ಬೂತಲ್ಲಿ ಎಷ್ಟು ನಾವು ಲೀಡ್ ತರಬೇಕು ಅನ್ನೋದು ನಮ್ಮ ಮನೇಲಿ ನಾವು ಯೋಚನೆ ಮಾಡಬೇಕು. ನಮ್ಮ ಬೂತಲ್ಲಿ ಯೋಚನೆ ಮಾಡಬೇಕು. ನನಗೂ ಒಂಥರ ಫೀಲಿಂಗ್ ಇದೆ, ಯಾಕೆಂದ್ರೆ ನೀನು ಕುತ್ಕೊಂಡೋಗಿ ಬೇಜಾರಿದೆ. ಯಾಕೆಂದ್ರೆ ಕೆಲವರು ಚೇಡಿಸ್ತಾರೆ ನಮಗೂ, ಯಾಕೆಂದ್ರೆ ನಿಮ್ಮ ಬೂತಲ್ಲೇ 4 ಕೋಟಿ ನೀನು ಕಡಿಮೆ ತೆಗೆದಿದ್ಯಾ ಕಣೆ ಅಂತ ನಮಗೆ ಕೌಂಟ್ ಮಾಡಿ ಹೇಳ್ತಾರೆ. 4 ಬೂತ್ ನೀನು ಕಡಿಮೆ ತೆಗೆದಿದ್ಯಾ ಅಂತ. ಹಂಗಾಗಿ ನಾನು ಈ ಸರಿ ಏನಾದರೂ ನನ್ನ ಬೂತಲ್ಲಿ ನಮ್ಮ ಊರು ಜನನೇ ಆಗಲಿ, ನಮ್ಮ ಇವರೇ ಆಗಲಿ ಹಿಂದಕ್ಕೆ ತಿಳಿಸಿದ್ರೆ ನಾವು ಇಲ್ಲಿ ಮುಂದೆನೇ ಕುತ್ಕೊಳ್ಳಲ್ಲ, ಇನ್ನೆಲ್ಲೂ ಓಡಾಡಕ್ಕೆ ಹೋಗಲ್ಲ. ನಮ್ಮ ಮನೆ ಕೆಲಸ ಆಯಿತು, ನಾವಾಯ್ತು. ಯಾಕೆಂದ್ರೆ ನಾವು ನಿಮಗೋಸ್ಕರ ಕಷ್ಟಪಡ್ತಾ ಇರೋದು. ಅವತ್ತು ನಾವೇನಂದ್ರೆ ಕೈಯಿಂದ ಹಾಕಿ ನಾವು ಇದು ಮಾಡ್ತಾ ಇದ್ದೆ. ನಿಮ್ಗೆ ನೆನಪಿರ್ಬೋದು, ನಾನು ಕೊರೋನಾದಲ್ಲಿ ಇಲ್ಲ ಒಂದು 11 ಹಳ್ಳಿಗೆ ನಾನು ರೇಷನ್ ಕೊಟ್ಟಿದ್ದೆ. ನಿಮ್ಗೆಲ್ಲರೂ ನೆನಪಿರ್ಬೋದು, ನೆನಪಿದ್ದು ಯಾರಿಗಾದ್ರು? ಸೊ ಹಂಗಾಗಿ ಅಷ್ಟು ನಾವು ಕೈಯಿಂದ ಮಾಡೋಕ್ಕೆ ಇನ್ನು ಮುಂದೆ ಮಾಡಕ್ಕೆ ಸಾಧ್ಯವಿಲ್ಲ. ಹಂಗಾಗಿ ನಮ್ಗೆ ಏನಾದ್ರೆ ಒಂದು ಸರ್ಕಾರದ ಬಲ, ಶಾಸಕರ ಬಲ ಇದ್ರೆ ಅವ್ನು ಮಾಡ್ಬೋದು ಅನುಕೂಲ. ಮತ್ತೆ ನಿಮಗೆ ಗೊತ್ತಿದ್ದಂಗೆ ನಾನು ಚರಂಡಿಗೋ, ಮೋರಿಗೋ, ಒಂದು ಸ್ಕೂಲ್ಗೋ, ಇದಕ್ಕೋ ಪಿಲ್ಲರ್ ಹಾಕ್ಸ್ಕೊಡಕ್ಕೋ 5 ಲಕ್ಷ, 15 ಲಕ್ಷ, 20 ಲಕ್ಷ ಖರ್ಚು ಮಾಡ್ತಾ ಇದ್ದೆ. ಅದು ಸಾಧ್ಯವಿಲ್ಲ ಅನ್ನೋದು ಗೊತ್ತಾಯ್ತು. ಅದಕ್ಕಾಗಿ ಹಳೆ MLA ಹತ್ರ ಹೋದೆ. ಅಲ್ಲೊಂದು 2 ವರ್ಷ ನಾನು ಸಮಯ ಕೊಟ್ಟೆ. ಅಲ್ಲಿ 2 ವರ್ಷ ನಾನು ಸಮಯ ಕೊಟ್ಟಿದ್ದಕ್ಕೆ 10 ಲಕ್ಷ ರೂಪಾಯಿ ಕೆಲಸ ಹಾಕೊಟ್ರು. ನಿಮ್ಗೆ ಗೊತ್ತಿದ್ದಂಗೆ ಇವಾಗ ನಮ್ಮಿರೋ ಶಾಸಕರ ಬಗ್ಗೆ ನಾವು ಮಾತಾಡೋಕ್ಕಾಗಲ್ಲ. ಹಳೆ ಇದ್ರದ್ದು ಬಂದಾಗ 10 ಲಕ್ಷ ಕೆಲಸ ಅಂದರೆ ನಮ್ಗೆ 6 ರಿಂದ 7 ಲಕ್ಷ ರೂಪಾಯಿ ಕೆಲಸ ಮಾತ್ರ ಆಗ್ತಾ ಇತ್ತು. 6 ರಿಂದ 7 ಲಕ್ಷ ಕೆಲಸ ಆದರೆ ನಾನು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾ ಇದ್ದೀನಿ ಕೈಯಿಂದ ಕೊಟ್ಟು. ಯಾಕಿರಬೇಕು, ನಡಿ ಬಿಟ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಏನೋ ಒಂದು ಗಟ್ಟಿ ಧೈರ್ಯ ಮಾಡಿ ಅವತ್ತು ಸೀನಾಡವ್ರ ಕೈ ಹಿಡ್ಕೊಂಡು ನಾವು ಈ ಕಡೆ ಬಂದ್ವಿ, ದಡ ದಾಟಿ ಈ ಕಡೆ ಬಂದ್ವಿ, ಏನೋ ಒಂದು ನಂಬಿಕೆ ಮೇಲೆ. ಬಟ್ ಅದೇ ತಕ್ಕನಾಗಿ ಅವರು ಗೆದ್ದು ಒಂದು 6 ತಿಂಗಳು ನಾನು ಹೋದಾಗೆಲ್ಲ ಒಂದು 2-3 ಸತಿ ಹೇಳ್ತಿದ್ದೆ. ವಜ್ರಕಟ್ಟೆ ನಾಗರಾಜಣ್ಣ ಅವರು ಅಧ್ಯಕ್ಷರು ಅಷ್ಟೇ, ಅಣ್ಣ ನಮ್ಮ ದೊಡ್ಡಕರಳ್ಳಿ ರಸ್ತೆ, ನಮ್ದು ಇಂಟಕರಳ್ಳಿ ರಸ್ತೆ ಅಂತ ಕೇಳ್ತಿದ್ದೆ ಪದೇ. ಸೊ ಹಂಗಾಗಿ ಅವ್ರು ಏನಾದ್ರು ಗೆದ್ದು ಬಂದಿದ ತಕ್ಷಣನೇ, ಚಿಕ್ಕನಗೌಡ್ರೆ ನಿಮ್ಗೆ ಒಂದು 50 ಲಕ್ಷ ರೂಪಾಯಿ ದುಡ್ಡು ಹಾಕಿದ್ದೀನಿ ಅಂತ ಫೋನ್ ಮಾಡಿದ್ರು. ಅದು ನನಗೆ ಎಲ್ಲೋ ಒಂದು ಕಡೆ ಅಭಿಮಾನ ಬಂತು. ಯಾಕೆಂದರೆ ಏನಪ್ಪ, ನಾನು 10 ಲಕ್ಷ ರೂಪಾಯಿಗೆ 2 ವರ್ಷ 3 ವರ್ಷ ನಾನು ಸಮಯ ಕಳೆದು ಕಾಸು ಕಳೆದು ಎಲ್ಲ ಬಂದು ಮಾಡಿದ್ದೀನಿ. ಇವತ್ತು ನನಗೆ ಒಬ್ಬ ಶಾಸಕರು ಗೆದ್ದು ಒಂದು 6 ತಿಂಗಳಿಗೆ ಫೋನ್ ಮಾಡಿ ನಮ್ಗೆ ಹೇಳಿ ಕೆಲಸ ಹಾಕಿದ್ರೆ ಅಂತ. ಮತ್ತೆ ನಾನೇನು ಮಾಡಿದೆ, ನನಗೆ ಬ್ಯಾನರ್ ಎಲ್ಲ ಈ ಕಡೆ ಕಟ್ಸಿದ್ದೆ. ಏನು ಅಂದರೆ ಶಾಸಕರು ಬರಲಿ, ನೋಡಲಿ, ಏನೋ ಮಾಡಿ ನಮ್ಮೂರಿಗೆ ಕೆಲಸ ಸ್ವಲ್ಪ ಜಾಸ್ತಿ ಆಗಲಿ ಅಂತ. ಅವತ್ತೇನು ಅನ್ಸ್ತಂದ್ರೆ ನನಗೆ ನಮ್ಮ ಹೈವೇಯಿಂದ ಕರ್ಕೊಂಡು ಹೋಗ್ಬಿಡೋಣ, ನನ್ನ ಬ್ಯಾನರ್ಗಿಂದ ಅವ್ರೇನು ನೋಡೋದು ಬೇಡ, ಕಷ್ಟ ನೋಡಿದ್ರೆ ನಂಗೆ ಹೆಲ್ಪ್ ಮಾಡ್ಬೋದು ಅಂದ್ಬಿಟ್ಟು ನಾನೇನು ಮಾಡಿದೆ, ನಮ್ಮ ಟೋಲ್ ಹೈವೇಯಿಂದ ದೊಡ್ಡಕರಳ್ಳಿ ಕರ್ಕೊಂಡೋದೆ. ಅವ್ರ ರಸ್ತೆ ನೋಡ್ಬಿಟ್ಟು ಚಿಕ್ಕನಗೌಡ ಒಂದು 6 ತಿಂಗಳಿಂದ ಚೆನ್ನಾಗಿ ಮಾಡ್ಕೊಡ್ತೀನಿ ಅಂದರು. ಇಲ್ಲ ಅಣ್ಣ ನಿಮ್ಮ ಕಾಲು ಇಟ್ಕೊಂಡ್ಬಿಡ್ತೀನಿ, ನೀವೇನು ಮಾಡ್ತೀರ ಗೊತ್ತಿಲ್ಲ, ನನ್ನ ರಸ್ತೆ ಮಾಡ್ಕೊಡಿ ಅಂದೆ. ಅವತ್ತೇ 1.5 ಕೋಟಿನ ಅವಲ್ಲೇ ಫೋನ್ ಮಾಡಿ ಇಂಜಿನಿಯರ್ ಕರೆಸಿ ಮಾಡಿಕೊಟ್ರು. ಅದಕ್ಕೆ ಆ ಋಣ ನಾವು ಎಷ್ಟು ಮಾಡಿದ್ರು ತೀರ್ಸೋಕ್ಕಾಗಲ್ಲ. ಹಂಗಾಗಿ ನೀವು ದಯವಿಟ್ಟು ಇವತ್ತು ನನಗೆ ಖುಷಿ ಆಗುತ್ತೆ. ಯಾಕೆಂದರೆ ನಮ್ಮ ಹಳ್ಳಿಗಳಿಂದ ಬಂದಿದ್ದಾರೆ, ಇವಾಗ ನಮ್ಮ ಎಂಟಕರಳ್ಳಿ ದೊಡ್ಡಕರಳ್ಳಿಯಿಂದ ಬಂದಿದ್ದಾರೆ. ಅವರೆಲ್ಲ ನನ್ನ ಜೊತೆನೇ JDS ಇದು ಅಂತ ಅನ್ಕೊಂಡಿದ್ದವರು, ಅಭಿಮಾನ ಅದು ಇದು ಅಂತ ಅನ್ಕೊಂಡಿದ್ದವರು. ಆದರೆ ಇವತ್ತು ಅವರು ಇಲ್ಲಿ ಬಂದವರು, ಮಮ್ಮ ಏನು ಮಮ್ಮ ಬಂದ್ಬಿಟ್ಟಿದ್ಯಾ, ಪರವಾಗಿಲ್ಲಪ್ಪ, ಹೆಂಗೋ ಹೇಳಿ ಕಳಿಸಿದ್ಕೆ ಬಂದಿದ್ಯಾ, ನಾನು ಫೋನ್ ಮಾಡಿಲ್ಲ ಅಂದರು. ಅಂದರೆ ಬಾರೋ ಇಷ್ಟು ಕೆಲಸ ಮಾಡ್ಕೊಟ್ಟವ್ರೆ, ನಾವು ಊಟ ತಿಂದರೆ ಅದು ಜೀರ್ಣ ಆಗ್ತದೇನೋ, ನನ್ನ ಮನೆ ಮುಂದೆ ಕಾಂಕ್ರೀಟ್ ಹಾಕೊಟ್ಟವ್ರೆ. ನಾನು ನಾವು ಒಂದು 10 ಜನ ಹೋಗಿ ಅವ್ನು ಕೇಳ್ಕೊಂಡಿದ ತಕ್ಷಣ ಅವ್ನು ಟ್ರಾನ್ಸ್ಫಾರ್ಮರ್ಗೆ ಫೋನ್ ಮಾಡಿ ಇಮಿಡಿಯೇಟ್ ಅವಾಗಲೇ ಒಂದು ಕಂಬ ಹಾಕ್ಸ್ಕೊಟ್ಟವ್ರೆ. ಫೋನ್ ಮಾಡಿ 4 ದಿವಸ ಕಂಬ ಹಾಕ್ಸ್ಕೊಟ್ಟವ್ರೆ. ಇದಕ್ಕಿಂತ ಇನ್ನೇನು ಮಾಡಿಕೊಡ್ಬೇಕು ಅಂತ ನಾವು ಆಸೆ ಪಡೋಕ್ಕಾಗತ್ತೆ ಅಂದ್ಬಿಟ್ಟು ನಮ್ಮೂರವರು ಒಂದು 10 ಜನ ಬಂದಿದ್ದಾರೆ. ಹಾಗಾಗಿ ದಯವಿಟ್ಟು ನಿಮ್ಮ ಬೂತ್ಗಳಲ್ಲಿ ಏನು ನಮ್ಮ 3 ಪಂಚಾಯತಿಲಿ ಬಂದಿದ್ದೀರಾ, ನಿಮ್ಮ ಹೇಳೋಕ್ಕೆ ತುಂಬ ಇದೆ. ಯಾಕೆಂದರೆ ಶ್ರೀನಿವಾಸಪುರ, ಇಂಟಕರಳ್ಳಿ ಮತ್ತು ನಮ್ಮ ಸೋಲ್ದನಹಳ್ಳಿಯಿಂದ 3 ಪಂಚಾಯತಿಯಿಂದ 10 ರೋಡ್